ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ, ಇವರು ಬೇರೆಯವರ ಸೂಚನೆ ಮೇರೆಗೆ ಕೆಲಸ ಮಾಡ್ತಿದ್ದಾರೆ. ಅಣ್ಣ, ಕೆಲವು ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ನೀವಂತೂ ಉಪವಾಸ ಕೂರೋರು ಇರ್ಲಿಲ್ಲ, ಕೆಲವು ವ್ಯಕ್ತಿಗಳು ನಿಮ್ಮನ್ನ ಹಾದಿ ತಪ್ಪಿಸಿದ್ರು, ಕೆಲವು ವ್ಯಕ್ತಿಗಳು ನಿಮ್ಮನ್ನ ಪ್ರಚೋದಿಸಿದ್ರು ಮತ್ತೆ ಸರ್ಕಾರದ ವಿರುದ್ಧ ನಿಲ್ಸಿದ್ರು ಅಂತ. ಇದಂತೂ ತಪ್ಪು. ನೋಡಿ, ನನ್ನ ಕೂದಲು ಬೆಳ್ಳಗಾಗಿರೋದು ಬಿಸಿಲಿಂದ ಅಲ್ಲ, ಅನುಭವದಿಂದ ಆಗಿರೋದು. ಮತ್ತೆ ಇದು ನನ್ನ ಪಾಲಿಗೆ ಹೊಸ ಉಪವಾಸ ಆಗಿರಲಿಲ್ಲ. ಈ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ಹೆಚ್ಚು ಕಡಿಮೆ 10ರಿಂದ 11 ಉಪವಾಸ ಮಾಡಿದ್ದೀನಿ. 13 ದಿನದವರೆಗೂ ಕೂತಿದ್ದೀನಿ, ಸಮಾಜದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ. ನೋಡಿ, ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆ ನನ್ನ ಹತ್ರ ಇದೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಆಂದೋಲನವನ್ನ RSS ನಡೆಸ್ತಿದೆ ರಿಮೋಟ್ ಕಂಟ್ರೋಲ್ನಿಂದ ಅಂತ. ಇದು ಹಾಸ್ಯಾಸ್ಪದವಾದ ವಿಚಾರ. ನೋಡಿ, ನನ್ನ ಲೈಫಲ್ಲಿ ಯಾವುದೇ ಪಕ್ಷ ಮತ್ತು ಪಾರ್ಟಿ ಹತ್ರ ಯಾವತ್ತೂ ನಾನು ಹೋಗಿಲ್ಲ. ಇದೇನು ಹೇಳ್ತಾ ಇದ್ದಾರೆ RSS ಮತ್ತೆ BJP ಮುಂತಾದವು, ಇದೆಲ್ಲ ತಪ್ಪು, ಆರೋಪ ಮಾಡಬಾರ್ದು. ಇದಕ್ಕೋಸ್ಕರನೇ ನಾನು ಸೋನಿಯಾಜಿ ಅವರಿಗೆ ಲೆಟರ್ ಬರೆದಿದ್ದೆ. ಅಷ್ಟೊಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುವಂತ ನಿಮ್ಮ ಕಡೆಯವ್ರು ಏನಿದ್ದಾರೆ, ಅವ್ರ ಕಡೆ ನಾವು ತುಂಬಾ ಆಸೆಯಿಂದ ನೋಡ್ತಾ ಇದ್ದೀವಿ. ಮತ್ತೆ ಅಂತ ದೊಡ್ಡ ವ್ಯಕ್ತಿಗಳೇ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಆಗ ದೇಶದ ಭವಿಷ್ಯ ಏನಾಗುತ್ತೆ? ಸುಳ್ಳು ವ್ಯಕ್ತಿಗಳು, ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು ಆ ಥರ ಸುಳ್ಳು ಹೇಳೋಕ್ ಶುರು ಮಾಡಿದ್ರೆ ಆಗ ದೇಶದ ಭವಿಷ್ಯ ಏನಾಗುತ್ತೆ? ಹಾಗಂತ ಲೆಟರ್ ಬರ್ದಿದ್ದೆ. ಆದ್ರೆ ಏನ್ ಮಾಡೋದು ಅಂತ ವ್ಯಕ್ತಿಗಳನ್ನ? ಇಂಥವ್ರನ್ನ ಏನು ಮಾಡೋಕ್ಕಾಗಲ್ಲ. ಇವರೆಲ್ಲ ಸೇರಿ ಮಾಡ್ತಿದ್ರಲ್ಲ, ಇದಕ್ಕೋಸ್ಕರನೇ ನಾನು ಸಾಕಷ್ಟು ಜನರಿಗೆ ಹೇಳಿದ್ದೆ, ಈ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಇವ್ರ ಮೆದುಳಿನ ಮೇಲೆ ಏನೋ ಪರಿಣಾಮ ಆಗಿದೆ, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಯಾವುದು? ಮೆಂಟಲ್ ಹಾಸ್ಪಿಟಲ್ಲು. ಇದನ್ ಬಿಟ್ಟು ಇನ್ನೇನು ಹೇಳಕ್ಕಾಗತ್ತೆ? ಅಣ್ಣ, ನೀವು ಸೋನಿಯಾ ಗಾಂಧಿ ಅವರ ಹೆಸರು ಹೇಳಿದ್ರಿ, ನೀವು ಅವರಿಗೆ ಪತ್ರ ಬರ್ದಿದ್ದೀರಾ. ಈ ಮೊದಲು ಕೂಡ ನೀವು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರ್ದಿದ್ರಿ. ಅವರಂತೂ ನಿಮ್ಮ ಈ ಮೂವ್ಮೆಂಟ್ಗೆ, ಲೋಕ್ಪಾಲ್ ಬಿಲ್ಗೆ ಸಪೋರ್ಟ್ ಮಾಡಿದ್ರು. ಸೋನಿಯಾ ಗಾಂಧಿ ಅವರು ಇದನ್ನ ಹೇಳಿದ್ರು, ನಾವಂತೂ ಇದನ್ನ ಕೇಳಿದ್ವಿ, ಏನಂದ್ರೆ ಅವರು ಹೇಳಿದ್ರಿಂದಾನೇ ಈ ಕಮಿಟಿ ಆಯ್ತು ಅಂತ. ಅದೇ ನನಗೊಂದು ಆಶಾಕಿರಣ ಕಾಣಿಸ್ತಿತ್ತು. ಏನಂದ್ರೆ, ಸೋನಿಯಾಜಿ ಮತ್ತೆ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಜಿ ಅವರು ಹೇಳಿದ್ರು ನಾವು ಲೋಕ್ಪಾಲ್ ಬಿಲ್ನ ತರ್ತೀವಿ ಅಂತ. ಆದ್ರೆ ಮಧ್ಯದಲ್ಲಿ ಅದೇನು ಗೊಂದಲ ಆಗೋಯ್ತು ನನಗೆ ಗೊತ್ತೇ ಆಗ್ಲಿಲ್ಲ. ಬದಲಾಗ್ಬಿಟ್ರು ಇದಕ್ಕಿದ್ದಾಗೆ. ಏನಾಯ್ತೋ ನನಗೆ ಗೊತ್ತೇ ಆಗ್ಲಿಲ್ಲ. ಅಂತ ಯಾವ ಮೋಡಿ ಆಯ್ತೋ ಅಥವಾ ಇನ್ನೇನಾಯ್ತೋ ಅಂತ. ಅವರಿಬ್ರು ಹೇಳಿದ್ರು ಏನಂದ್ರೆ, ಈ ಲೋಕ್ಪಾಲ್ನ ನಾವು ತರ್ತೀವಿ ಮತ್ತೆ ಒಳ್ಳೆ ಕಾನೂನ್ನ ಮಾಡ್ತೀವಿ ಅಂತ. ಆ ಥರ ಹೇಳಿ 6ನೇ ದಿನನೇ ಬದಲಾಗ್ಬಿಟ್ರು. ಸೋನಿಯಾಜಿ ಅವರದ್ದೊಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಇದೆ, ಅದರ ಅಧ್ಯಕ್ಷರಾಗಿದ್ದಾರೆ. ಅದರ ಒಬ್ಬ ಸದಸ್ಯರಾಗಿರೋ ಹರ್ಷ್ ಮಂದರ್ ಅವರದೊಂದು ಆರ್ಟಿಕಲ್ ಓದ್ದೆ. ಅವರು ಬರೆದಿದ್ದಾರೆ, ನಾನು ಜಂತರ್ ಮಂತರ್ನಲ್ಲಿ ಅಣ್ಣ ಅವ್ರ ಜೊತೆ ಕೂರೋದಕ್ಕೆ ಯಾಕೆ ಹೋಗ್ಲಿಲ್ಲ. ಅದಕ್ಕೆ ಅವರು ಕಾರಣಗಳನ್ನ ಕೊಟ್ಟಿದ್ದಾರೆ. ಒಂದು ಕಾರಣ ಅವರು ಕೊಟ್ಟಿದ್ದೇನು ಅಂತಂದ್ರೆ, ಹಿಂದೆ ವೇದಿಕೆ ಮೇಲೆ ಭಾರತ ಮಾತೆಯ ಚಿತ್ರ ಹಾಕಿದ್ರು. ಅದು ಎಂಥ ಚಿತ್ರ ಅಂದ್ರೆ ಅಂಥದ್ದನ್ನ RSS ನವರು ಹಾಕ್ತಾರೆ ಅಂತ. ಅದೇನಂದ್ರೆ, ಕನ್ನಡಕ ಯಾವ ಕಲರ್ನಲ್ಲಿರುತ್ತೋ ಅದೇ ಕಲರ್ನಲ್ಲಿ ಪ್ರಪಂಚ ಕಾಣಿಸುತ್ತೆ. ನೋಡಿ, ಕನ್ನಡಕ ಯಾವ ಕಲರ್ದಾಗಿರುತ್ತೋ ಆಗ ನೋಡೋ ನೋಟ ಅದೇ ಕಲರ್ನಲ್ಲಿ ಕಾಣುತ್ತೆ. ಕನ್ನಡಕದ ಕಲರ್ ಯಾವ್ದಿದೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಎರಡನೇದಾಗಿ ಅವ್ರು ಹೇಳಿದ್ದೇನೆಂದ್ರೆ, ಸ್ಟೇಜ್ ಮೇಲೆ RSSನ ರಾಮ್ ಮಾಧವ್ ಬಂದಿದ್ರು. RSSನ ಭಯ್ಯಾಜಿ ಜೋಶಿ ಅವರು ನಿಮ್ಮ ಬೆಂಬಲಕ್ಕಾಗಿ ಪತ್ರ ಬರ್ದಿದ್ರು. ಇದಕ್ಕೋಸ್ಕರ ಅವರೆಲ್ಲ ಜಂತರ್ ಮಂತರ್ಗೆ ಬರ್ಲಿಲ್ವಾ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ? ನೋಡಿ, ಯಾರು ಬರ್ತಾರೆ ಯಾರು ಬರಲ್ಲ ನನಗದ್ರ ಬಗ್ಗೆ ಚಿಂತೆ ಏನಿಲ್ಲ. ನೋಡಿ, ನಾನು ಆಗ್ಲೇ ಹೇಳಿದ್ದೆ ನಿಮಗೆ, ನಾನು ಯಾವುದೇ ಪಕ್ಷ ಅಥವಾ ಪಾರ್ಟಿ ಹತ್ರ ಹೋಗೋದಿಲ್ಲ ಅಂತ. ಅದರಿಂದನೇ ನಮ್ಮ ಸ್ಟೇಜ್ ಮೇಲೆ ಯಾವುದೇ ಪಕ್ಷ ಅಥವಾ ಪಾರ್ಟಿ ವ್ಯಕ್ತಿಗಳು ಇರಲಿಲ್ಲ, ಕೇವಲ ಒಬ್ರು ಅಷ್ಟೇ. ಅದಾದ್ಮೇಲೆ ನಮ್ಮ ಕಡೆಯವರು ಕೂಡ ಕೆಳಗೆ ಕೂತಿದ್ರು. ಯಾಕಂದ್ರೆ ಕೆಲವು ಸಲ ಆ ಥರ ಆಗುತ್ತೆ. ನಾವೆಲ್ಲ ಏನು ಉಪವಾಸ ಮಾಡ್ತೀವೋ, ಆಂದೋಲನ ಮಾಡ್ತೀವೋ, ಪಕ್ಷ ಮತ್ತು ಪಾರ್ಟಿಯ ಕೆಲವು ವ್ಯಕ್ತಿಗಳು ನನ್ನ ಜೊತೆಯಲ್ಲಿ ಬಂದು ಕೂತು ಬಿಡ್ತಾರೆ, ಫೋಟೋ ತಗೋತಾರೆ, ಮತ್ತೆ ಪಾಲಿಟಿಕ್ಸ್ಗೆ ಇದನ್ನ ಅವರು ಬಳಸ್ಕೋತಾರೆ. ಅದಕ್ಕೆ ನಾನು ಯಾರನ್ನೂ ಬರೋದಕ್ಕೆ ಬಿಡಲ್ಲ. ಈ ಪಕ್ಷ ಪಾರ್ಟಿ ಅವಕಾಶ ಕೊಡ್ತೀನಿ. ಆದ್ರೆ ನಾನು ಅಣ್ಣ ಇದನ್ನ ಖಂಡಿತ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತಾ ಇದ್ರೆ ಯಾವುದೇ ಪಾರ್ಟಿ ಅವ್ರನ್ನ ಬರಕ್ ಬಿಡಲ್ಲ ಅಂತ. ಆದ್ರೆ ನಿಮ್ಗನ್ಸಲ್ವಾ ಏನಂದ್ರೆ, ಈ ಪೂರ್ತಿ ಆಂದೋಲನ ಏನಿದೆಯೋ ಇದು ಆಂಟಿ ಕಾಂಗ್ರೆಸ್ ತರ ಕಾಣಿಸಲ್ವಾ? ಕೇವಲ ಕಾಂಗ್ರೆಸ್ ಗುರಿಯಾಗಿದೆ ಅಂತ. ಬರೋಕ್ ಬಿಡಲ್ಲ ಅಂತಂದ್ರೆ ನನ್ನ ಜೊತೆಲಿ ಕೂತ್ಕೊಳ್ಳೋದಕ್ ಬಿಡಲ್ಲ. ಮುಂದೆ ಕೂತ್ಕೋಬೋದು ತಾನೆ? ದೇಶನ ಕಾಪಾಡ್ಬೇಕಲ್ವ? ಮುಂದೆ ಕೂತ್ಕೊಳ್ಳಿ, ನನ್ನ ಜೊತೆಲಿ ಕೂತ್ಕೋಬಾರ್ದು. ನೋಡಿ, ಏನಂದ್ರೆ, ನಾವು ಈ ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕಾಗಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಕೆಲವೊಮ್ಮೆ ಈ ರಾಜಕೀಯದವರು ನನ್ನನ್ನ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ.
ಇದೇ ಕಾರಣದಿಂದ ನನ್ನ ಜೊತೆಯಲ್ಲಿ ಯಾರನ್ನೂ ಕೂತ್ಕೊಳ್ಳಕ್ ಬಿಡಲ್ಲ. ಮುಂದೆ ಕೂತ್ಕೊಳ್ಳಿ ಅಂತೀನಿ. ನೀವೆಲ್ಲ ನೋಡಿರ್ಬೋದು, ಉಮಾ ಭಾರತಿಯವ್ರು ಬಂದಿದ್ರು, ನಮ್ಮವ್ರು ಅವ್ರನ್ನ ಓಡಿಸ್ಬಿಟ್ರು. ನಾನು ಅವ್ರ ಹತ್ರ ಕ್ಷಮೆ ಕೇಳ್ದೆ. ತಪ್ಪಾಯ್ತು, ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಲ್ಲ. ಮುಂದೆ ಪಬ್ಲಿಕ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಯಾರಿಗೂ ಬೇಡ ಅನ್ಬಾರ್ದು. ಯಾವುದೇ ಪಕ್ಷ, ಕೋರ್ಟ್, ಪಾರ್ಟಿಯವರಾಗಿರ್ಲಿ, ಅವ್ರ ಜೊತೆ ನಮ್ಗೆ ಸಂಬಂಧ ಇಲ್ಲ. ಪಬ್ಲಿಕಲ್ಲಿ ಕೂತ್ಕೊಳ್ಳೋದಾದ್ರೆ ಕೂತ್ಕೊಳ್ಳಿ, ಆದ್ರೆ ಸ್ಟೇಜ್ ಮೇಲೆ ಕೂತ್ಕೋಬಾರ್ದು. ಇದು ನಮ್ಮ ಹಠ ಅಷ್ಟೇ. ಯಾಕಂದ್ರೆ ಇವರು ನಮ್ಮ ದೇಶದ ಜನರೇ ಅಲ್ವಾ. ಇವರೆಲ್ಲ ಇಂಗ್ಲೆಂಡಿಂದ ಏನ್ ಬಂದಿಲ್ಲ ಇಲ್ಲಿಗೆ, ನಮ್ಮ ದೇಶದವ್ರೆ. ಒಂದ್ ವೇಳೆ ಸಮಾನ ಮನಸ್ಕ ವ್ಯಕ್ತಿಗಳು ಹೀಗಾಗ್ಬೇಕು ಅಂತ ಇಷ್ಟಪಡ್ತಾರೆ ಅಂದ್ರೆ ದೂರ ಇದ್ಕೊಂಡು ಅವರು ಕೂಡ ಆಂದೋಲನ ಮಾಡ್ಬೋದಲ್ವಾ ದೇಶಕ್ಕೋಸ್ಕರ. ಒಳ್ಳೇದೇ ತಾನೆ? ನಾನ್ ಕೇಳೋದೇನಂದ್ರೆ, ನೀವ್ ಹೇಗೆ ಹೇಳ್ತಿದ್ದೀರಾ ಇದನ್ನ? ಏನಂದ್ರೆ ಒಂದ್ ವೇಳೆ ಲೋಕಪಾಲ್ ಬಿಲ್ ಸರಿಯಾಗಿ ಆಗ್ಲಿಲ್ಲ, ಸರ್ಕಾರ ಇಷ್ಟಪಡೋ ತರನೇ ಆಯ್ತು, ಒಂದ್ ವೇಳೆ ಲಾಭ ಆಗ್ಲಿಲ್ಲ ಅನ್ಕೊಳ್ಳಿ, ಆವಾಗ ಆಂದೋಲನ ಮಾಡ್ತೀರಾ? ಆ ಆಂದೋಲನಕ್ಕೋಸ್ಕರ ನಾನು ಒಂದ್ ಸಮಾಜದಲ್ಲಿ ಕೆಲಸ ಮಾಡ್ತೀನಿ. ನಾನ್ ಇದನ್ನ ಅನುಭವಿಸಿದ್ದೀನಿ. 10-15% ಜನ ಮಾತ್ರ ಜಾಗೃತರಾಗಿರೋದು. ಜನ ಆಂದೋಲನದಲ್ಲಿ ಭಾಗವಹಿಸಕ್ ಇಷ್ಟಪಡ್ತಾರೆ, ಆದ್ರೆ ಅವ್ರು ತಯಾರಿ ಮಾಡ್ಕೊಂಡಿರಲ್ಲ. ಕೆಲವು ಭೌತಿಕ ಸುಖಗಳಿಂದ ಅಥವಾ ಅವ್ರಿಗೆ ಅಭ್ಯಾಸ ಆಗೋಗಿದೆ. ಹಾಗಾಗಿ ನೀವು ಅವರಿಗೋಸ್ಕರ ಹೇಗ್ ನಾಯಕತ್ವ ಒದಗಿಸ್ತೀರಾ? ಈ ಆಂದೋಲನದಲ್ಲಿ ಪೂರ್ತಿ ದೇಶ ಸೇರೋ ಹಾಗೆ. ಮನೆಯಲ್ಲಿ ಯಾರ ಹಿಂದೆ ಹೆಂಡತಿ ಮಕ್ಳಿರ್ತಾರೋ, ತಂದೆ ತಾಯಿ ಇರ್ತಾರೋ, ಅವ್ರು ಹೇಗೆ ಜೈಲಿಗೆ ಇಲ್ಲ ರೋಡ್ಗೆ ಬರ್ತಾರೆ? ನಾವು ಹೇಳೋದೇನಂದ್ರೆ, ನಾವು ಏನು ಸಮಯನ ಕೊಡ್ತಾ ಇದ್ದೀವೋ ಅದನ್ನ ಒಬ್ಬ ಕುಟುಂಬಸ್ಥ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಒಂದಂತೂ ಮಾಡ್ಬೋದಲ್ವಾ? ಕನಿಷ್ಠ ಪಕ್ಷ ಆಂದೋಲನ ಆದಮೇಲೆ ರಸ್ತೆ ಮೇಲೆ ನಿಲ್ಲೋದಕ್ಕೆ ಏನ್ ತೊಂದರೆ ಇದೆ? ರಸ್ತೆ ಮೇಲೆ ನಿಲ್ಲೋದಕ್ಕೆ ಇಷ್ಟು ಮಾಡಿದ್ರೂ ಸಾಕಷ್ಟು ಕೆಲಸ ಆಗೋಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, 60 ವರ್ಷ ವಯಸ್ಸಾಗಿರುತ್ತೆ, 65 ವರ್ಷ ವಯಸ್ಸಾಗಿರುತ್ತೆ, 70 ವರ್ಷ ವಯಸ್ಸಾಗಿರುತ್ತೆ. ಈಗ ಮಕ್ಕಳು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿರ್ತಾರೆ. ಅಂತವ್ರು ಜೈಲಿಗೆ ಹೋಗೋದ್ರಲ್ಲಿ ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಇದೆ? ಸರಿಯಾಗಿ ಹೇಳ್ತಿದ್ದೀರಾ. ಬೆಳಗ್ಗೆ ತಿಂಡಿ ಮತ್ತೆ 2 ಟೈಮ್ ಊಟ ಅಲ್ಲೂ ಸಿಗುತ್ತೆ ಅಲ್ವಾ? ಎಲ್ಲಿವರೆಗೂ ಸಂಭಾಳ್ಸಕ್ಕಾಗುತ್ತೋ ಸಂಭಾಳ್ಸಿ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಾನು ನೀವು ಇದನ್ನ ತಯಾರಿ ತಿಳ್ಕೊಳಕ್ ಮಾಡ್ಕೊಂಡಿರ್ಬೇಕು. ಇಷ್ಟಪಡ್ತಿದ್ದೆ. ನೀವು ತಯಾರಾಗಿರ್ಬೇಕಷ್ಟೇ. ಆದ್ರೆ ಅಣ್ಣ, ಇವರು ಹೇಳ್ತಾ ಇರೋದು ಏನಂತಂದ್ರೆ, ಏನು ನಿಮ್ಮ ಈ ಮೂವ್ಮೆಂಟ್ ಅಲ್ಲಿ ಯಾರು ಯುವಕರು ಬಂದಿದ್ದಾರೋ ಇವರೆಲ್ಲ ಯಾರಂದ್ರೆ ಅವರು ವೋಟ್ ಹಾಕೋದಿಕ್ಕೂ ಕೂಡ ಹೋಗಲ್ಲ. ಮುಂಬರುವ ದಿನಗಳಿಗೆ ಯುವಕರು ತಯಾರಿ ಮಾಡ್ಕೋಬೇಕಾಗಿದೆ. 10 ಅಭ್ಯರ್ಥಿಗಳು ನಿಂತಿದ್ದಾರೆ ಅಂದ್ರೆ ಆ 10 ಅಭ್ಯರ್ಥಿಗಳನ್ನ ನೋಡಿ ಈ ವೋಟರ್ ಹೇಳ್ತಾನೆ, ಈ 10 ಅಭ್ಯರ್ಥಿಗಳು ನಿಂತಿದಾರಲ್ಲ, ನನಗೊಬ್ಬನೂ ಇಷ್ಟ ಇಲ್ಲ, ಇವರು ಕರಪ್ಟೆಡ್ ಆಗಿದ್ದಾರೆ, ಹಾಗಾಗಿ ವೋಟ್ ಯಾರಿಗಾಕ್ಲಿ ಅಂತ. ಅದಕ್ಕೆ ಈಗ ಗೌರ್ಮೆಂಟ್ನ ಹಿಂದೆ ಬಿದ್ದಿದೀವಿ. 10 ಅಭ್ಯರ್ಥಿಗಳ ಚಿಹ್ನೆ ನಂತರ 11ನೇ ಚಿಹ್ನೆ ಇದೆ. ಅಲ್ಲಿ ಒಂದು ಆಯ್ಕೆ ಕೊಡಿ, ಯಾರು ಇಷ್ಟ ಇಲ್ಲ ಅಂತ 11ನೇ ಚಿಹ್ನೆ. ಆಗ ವೋಟರ್ ನೋಡ್ತಾನೆ, ಒಬ್ಬನೂ ಇಷ್ಟ ಇಲ್ಲ, ಯಾರು ಇಷ್ಟ ಇಲ್ಲ ಅನ್ನೋ ಚಿಹ್ನೆನ ಆಯ್ಕೆ ಮಾಡ್ತಾನೆ. ಆಗ 10 ಅಭ್ಯರ್ಥಿಗಳಿಗಿಂತ ಯಾರು ಇಷ್ಟ ಇಲ್ಲ ಅನ್ನೋದ್ರ ಮೇಲೆ ಆಯ್ಕೆ ಜಾಸ್ತಿ ಆಯ್ತು ಅಂದ್ರೆ ಎಲೆಕ್ಷನ್ ರದ್ದಾಗುತ್ತೆ. ಮತ್ತೆ ಎಲೆಕ್ಷನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಹಂಚಿಕೆ ಮಾಡ್ತಿರೋ ಅಲ್ಲಿವರೆಗೂ ಹಂಚಿಕೆ ಮಾಡಿ ದುಡ್ಡನ್ನ. 10 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಒಂದು ಎಲೆಕ್ಷನ್ನಲ್ಲಿ 10 ಕೋಟಿ ರೂಪಾಯಿ ನೀರಿಗೆ ಬಿತ್ತು ಅಂದ್ರೆ ಆಗ ತಲೆಯಲ್ಲಿ ಬುದ್ಧಿ ಬರುತ್ತೆ. ಆ ಕೆಲಸ ಕೂಡ ಮಾಡಬೇಕಾಗಿದೆ ಮುಂದೆ. ಆದ್ರೆ ಅಣ್ಣ, ನಾನಿದನ್ನ ಸಾಕಷ್ಟು ಕೇಳ್ಪಟ್ಟಿದ್ದೀನಿ. ಜನರು ಇದನ್ನ ಹೇಳ್ತಾರೆ, ಯಾರು ಜಂತರ್ ಮಂತರಲ್ಲಿ ನಿಮ್ಮ ಜೊತೆ ಬಂದ್ರು ಅಥವಾ ಯಾರು ರಾಜ್ಘಾಟಲ್ಲಿ ನಿಮ್ಮ ಧರಣಿಯಲ್ಲಿ ಶಾಮೀಲಾಗಿದ್ರು, ಇವರೆಲ್ಲ ಯುವಕರಾಗಿದ್ದಾರೆ. ಅವರಿಗೆ ಲೋಕಪಾಲ್ ಬಗ್ಗೆನೂ ಗೊತ್ತಿಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಅವರೆಲ್ಲ ಎಂಥ ಘೋಷಣೆ ठंडा ठंडा कूल कूल अन्ना हजारे ವಂಡರ್ಫುಲ್. ಆಂದೋಲನದಲ್ಲಿ ಇವಾಗ ಏನು ಯೂತ್ ಗ್ರೂಪ್ ಬಂದಿತ್ತಲ್ಲ, ಅವ್ರು ಆ ಥರ ಇರಲಿಲ್ಲ. ನಾನು ಅವಾಗ ನೋಡಿದ್ದೀನಿ ಸಾಕಷ್ಟು. ಸರಿ, ಸುಮಾರು 400-500 ಸಿಟಿಗಳಲ್ಲಿ ಈ ಯುವಕರು ಏನ್ ಮುಂದೆ ಬಂದಿದ್ರು, ಮತ್ತವರ ಕೈಯಲ್ಲಿ ತ್ರಿವರ್ಣ ಧ್ವಜ ಏನಿತ್ತೋ, ನನಗದು ತುಂಬಾ ಮಹತ್ವಪೂರ್ಣ ಅಂತ ಅನಿಸ್ತು. ಈ ಆಂದೋಲನದ ಮೂಲಕ ಕನಿಷ್ಠ ಪಕ್ಷ ಅವರಿಗೆ ರಾಷ್ಟ್ರೀಯತೆಯ ಭಾವನೆ ಜಾಗೃತಗೊಂಡಿದೆ. ಅವರೆಲ್ಲ ಘೋಷಣೆ ಕೂಗ್ತಾ ಇದ್ರು. ಅವರೆಲ್ಲ ಏನ್ ಘೋಷಣೆ ಕೂಗ್ತಾ ಇದ್ರು ಗೊತ್ತಾ? ಇನ್ಕಿಲಾಬ್ ಜಿಂದಾಬಾದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಸ್ವಾತಂತ್ರ್ಯದ 62 ವರ್ಷಗಳಲ್ಲಿ ರಾಷ್ಟ್ರೀಯತೆಯ ಭಾವನೆ ಅವರ ಮನಸ್ಸಿನಲ್ಲಿ ಏನ್ ಜಾಗೃತಗೊಳ್ತಿದ್ಯೋ ಅದು ನನಗೆ ತುಂಬಾ ಮಹತ್ವಪೂರ್ಣ ಅಂತ ಅನಿಸ್ತಾ ಇದೆ. ಆ ಯುವಕರೇ ಈ ದೇಶನ ಸರಿಪಡಿಸ್ತಾರೆ ನನ್ನ ಪ್ರಕಾರ.